ಪೆಟ್ರೋಲ್ ಮತ್ತು ಹಾಂ ನೋಡಿ, ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಏನಿದೆ ಇದು ಉಳಿದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೂ ಕೂಡ ನಾವು ಭಾಳ ಕಡಿಮೆ ಇದ್ದೀವಿ. ಪೆಟ್ರೋಲ್ ಡೀಸೆಲ್ಸ್ ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ತಮಿಳುನಾಡು ಇರಲಿ ಮತ್ತೊಂದು ಇರಲಿ ಎಲ್ಲವೂ 3 ರೂಪಾಯಿದಿಂದ ಅಥವಾ 5 ರೂಪಾಯಿದಿಂದ 10, 8, 9 ರೂಪಾಯಿ ತನವರೆಗೆ ಡೀಸೆಲ್ ಅನುಕೂಲ ಜಾಸ್ತಿ ಇದೆ. ಹೀಗಾಗಿ ಇವತ್ತು ದಿವಸ ಸ್ವಾಭಾವಿಕವಾಗಿ ಇದನ್ನು ಬೇರೆ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರು ಕೂಡ ನಾವು ಕಡಿಮೆ ಇರಬೇಕು ಅಂತ ಉಳಿದು ಇಷ್ಟಾದರೂ ಕೂಡ ನಮ್ಮ ರಾಜ್ಯ ಇವತ್ತು ದಿವಸ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ. ಹೀಗಾಗಿ ಇಲ್ಲಿ ರೆವೆನ್ಯೂ ಇವತ್ತು ದಿವಸ ಲಾಸ್ ಆಗ್ತಾಯಿದೆ. ಮತ್ತು ಅಭಿವೃದ್ಧಿಗೆ ಬೇಕಲ್ಲ ದುಡ್ಡು, ಮತ್ತು ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿಗೆ ದುಡ್ಡು ಬಿಡಬೇಕು. ನಾವು ಯಾರ ಮೇಲೂ ಕೂಡ ಅನವಶ್ಯಕವಾಗಿ ಅದನ್ನು ಹಾಕ್ತಾಯಿಲ್ಲ. ಎಲ್ಲಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ನಾವು ಇದೀವಿ ಅದನ್ನು ನೋಡ್ಕೊಂಡು ಅದನ್ನು ರ್ಯಾಷನಲೈಸ್ ಮಾಡ್ಕೊತಾ ಇದ್ದಾರೆ. ಹೀಗಾಗಿ ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟು ತುಂಬ ಹೆಚ್ಚಿಗೆ ಮಾಡಿದ್ದಾರೆ ಅವರಿಗೆ. ಅದೇ ಆ ಕಾರಣಕ್ಕಾಗಿ ಇಷ್ಟಾದರೂ ಉಳಿದ ರಾಜ್ಯಗಳಿಗಿಂತ ನಾವು ಕಡಿಮೆ ಇರ್ತೀವಿ. ನೀವು ಬೇರೆ ರಾಜ್ಯಗಳ ತಗೋರು ಕಂಪ್ಯಾರಿಸನ್ ನಾನು ನೋಡಿದ್ದೀನಿ. ನಾನು ಅದನ್ನು ಬೇರೆ ರಾಜ್ಯಗಳ ಕಂಪ್ಯಾರಿಸನ್ ಮಾಡಿಕೊಡ್ರಿ. ಬೇರೆ 7-8 ಸ್ಟೇಟ್ಗಳು ಅಲ್ಲಿ ಡೀಸೆಲ್ ರೇಟ್ ಎಷ್ಟದ, ನಮ್ಮಲ್ಲಿ ಎಷ್ಟು ರೇಟ್ ಅದ. ಈಗ 3 ರೂಪಾಯಿ ನಾವೇನು ಹೆಚ್ಚಿಗೆ 3 ರೂಪಾಯಿ ಎಷ್ಟು 3 ರೂಪಾಯಿ 50 ಪೈಸೆ ಹೆಚ್ಚಿಗೆ ಮಾಡಿದರೂ ಕೂಡ ಆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ. ಆ ರಾಜ್ಯಗಳಕ್ಕಿಂತ 3 ರೂಪಾಯಿ 5 ರೂಪಾಯಿ 6 ರೂಪಾಯಿ ನಾವು ಕಡಿಮೆ ಇರ್ತೀವಿ. ಸಿಮಿಲರ್ ವೇ ಪೆಟ್ರೋಲ್ ಹಾಂ ಅಂದರೆ ನೋಡಿ, ಬೇರೆ ರಾಜ್ಯಕ್ಕಿಂತ ನಾವು ಜಾಸ್ತಿ ಇದ್ದರೆ ಮತ್ತು ಬೇರೆ ರಾಜ್ಯಗಳಕ್ಕಿಂತ ನಾವು ಕಡಿಮೆ ಇರ್ತೀವಿ. ಮತ್ತು ಅಭಿವೃದ್ಧಿ ಯಾರಿಗೆ ಹೋಗುದು? ಜನಸಾಮಾನ್ಯರಿಗೆ ಹೋಗುದಲ್ಲ. ಗ್ಯಾರಂಟಿಗಳನ್ನ ನಾವೇನು ನಿಗದಿತ ಇದಕ್ಕೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಅಲ್ಲೇನು ನಾವು ವಿಂಗಡಣೆ ಮಾಡಿಲ್ಲಲ್ಲ. ಯಾರು ಕಿತ್ಕೊಂಡು ಕೊಡ್ತಾರೆ ಪ್ರಶ್ನೆ ಇಲ್ಲ. ಅಭಿವೃದ್ಧಿ ಆಗ್ತದೆ. ನಾವು ಫೈನಾನ್ಷಿಯಲ್ ಮೊಬಿಲೈಸೇಷನ್ ಮಾಡಲೇಬೇಕಲ್ಲ. ನಾವು ಉಳಿದ ರಾಜ್ಯಕ್ಕಿಂತ ಜಾಸ್ತಿ ಇದ್ರೂ ನಮಗೆ ಹೇಳ್ರಿ, ಉಳಿದ ರಾಜ್ಯಗಳು ಕಂಪೇರ್ ಮಾಡಿರಿ, ಅಲ್ಲಿಕ್ಕಿಂತ ನಾವು ಕಡಿಮೆ ಇರ್ತೀವಿ. ಮತ್ತು ಕೇಂದ್ರ ಸರ್ಕಾರ ಇರಿಸಿಲ್ಲ. 400 ರೂಪಾಯಿ ಗ್ಯಾಸ್ ಇತ್ತು ನಾವಿದ್ದಾಗ. 440 ರೂಪಾಯಿ 1150 ರೂಪಾಯಿಗೆ ಹೋಯ್ತು ಗ್ಯಾಸ್ ಸಿಲಿಂಡ್ರು. ಅವಾಗ ನೀವು ಕೇಳಿಲ್ಲ, ಮೋದಿಯವರ ಗ್ಯಾಸ್ ಸಿಲಿಂಡರ್ ರೇಟ್ ಯಾಕೆ ಹೆಚ್ಚಿಗಾಯಿತು, ಪೆಟ್ರೋಲ್ ರೇಟ್ ಹೆಚ್ಚಿಗಾಯಿತು, ಡೀಸೆಲ್ ರೇಟ್ ಹೆಚ್ಚಿಗಾಯಿತು, ಸ್ಟೀಲ್ ಸಿಮೆಂಟ್ ಯಾಕೆ ಹೆಚ್ಚಿಗಾಯಿತು. ನಾವು ಆ ರೀತಿ ಅನವಶ್ಯಕವಾಗಿ ನಾವು ಹೆಚ್ಚಿಗೆ ಮಾಡಿಲ್ಲ. ಉಳಿದ ರಾಜ್ಯಗಳನ್ನು ಕಂಪೇರ್ ಮಾಡಿಕೊಂಡು ದಿವಸ ನಮ್ಮಲ್ಲಿ ಇವತ್ತು ಏನಾದರೂ ಹೆಚ್ಚಿಗಾಗಿರ್ತದೆ. 440 1200 ರೂಪಾಯಿ ಹೆಂಗೆ ಡಿಸ್ಟಿಕ್ಯೂಷನ್ ಕೊಡ್ತೀರಿ ನೀವು? ಸ್ಟೀಲ್ ಸಿಮೆಂಟ್ ಡಬಲ್, ಪೆಟ್ರೋಲ್ ರೇಟು ದಿವಸ ಯಾರು ಇವರಿದ್ದಾಗ ಎಷ್ಟಿತ್ತು, ನಮ್ಮ ಮನಮೋಹನ್ ಸಿಂಗ್ ಇದ್ದಾಗ 64 ಇತ್ತು, ಈಗ 105 ರೂಪಾಯಿ. ಅದೇ ರೀತಿ ನಿಮ್ಮ ಡೀಸೆಲ್ ರೇಟು ಅಷ್ಟೇ. ಯಾಕೆ ಅಡುಗೆ ಎಣ್ಣೆ ಇವತ್ತು ದಿವಸ 50-60 ರೂಪಾಯಿ ಇತ್ತು, ಈಗ 150 ರೂಪಾಯಿ ಆಗಿದೆ. ಅವ್ರಿಗೆ ಅನ್ವಯಿಸಂಗಿಲ್ಲ ಮೋದಿಯವರಿಗೆ, ಕೇಂದ್ರ ಸರ್ಕಾರಕ್ಕೆ ಅನ್ವಯಿಸಂಗಿಲ್ಲದು. ನಾವು ಉಳಿದ ರಾಜ್ಯಗಳು ಕಂಪೇರ್ ಮಾಡಿಕೊಂಡು ಹೊತ್ತು ಏನೇ ಮಾಡಿದ್ರು ಕೂಡ ಇದನ್ನು ಉಳಿದ ರಾಜ್ಯ ಕಂಪೇರ್ ಮಾಡಿಕೊಂಡು ಉಳಿದ ರಾಜ್ಯಕ್ಕಿಂತ ನಾವು ಕಡಿಮೆ ಇರ್ತೀವಿ. ಹೀಗಾಗಿ ಇದರಲ್ಲಿ ಅನವಶ್ಯಕವಾಗಿ ನಾವು ಅಥವಾ ಹೊರೆ ಮಾಡಬೇಕು ಅಂತ ಮಾಡಿಲ್ಲ. ಅದು ಕಂಪೇರ್ ಮಾಡಿಕೊಂಡು ಅಂತ ಒಂದು ನಿರ್ಧಾರವನ್ನೇ ದಿವಸ ನಮ್ಮ ಸರ್ಕಾರ ತಗೊಂಡಿದೆ.